ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕನ್ಯಾ ರಾಶಿಯ ಜೂನ್ ತಿಂಗಳ 2026ರ ಮಾಸಿಕ ಭವಿಷ್ಯವನ್ನ ನೋಡೋಣ. ಈ ಒಂದು ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ನಾವಿಲ್ಲಿ ನೋಡೋದಾದ್ರೆ, ವಿದ್ಯಾರ್ಥಿಗಳ ವ್ಯಾಸಂಗದಲ್ಲಿ ಅಭಿವೃದ್ಧಿ ಮತ್ತು ಪೀಠೋಪಕರಣಗಳ ಒಂದು ವ್ಯಾಪಾರವನ್ನ ಮಾಡೋರಿಗೆ ಉತ್ತಮವಾದಂಥ ಲಾಭ, ಶಾಲಾ ವಸತಿ ಕೇಂದ್ರಗಳಿಗೆ ಉತ್ತಮವಾದಂಥ ಲಾಭ ಮತ್ತು ವಿಶೇಷವಾಗಿ ಚಲನಚಿತ್ರ ನಟ ನಟಿಯರಿಗೆ ಉತ್ತಮವಾದಂಥ ಅವಕಾಶಗಳು ಸಿಗುವಂಥದ್ದು ಕನ್ಯಾ ರಾಶಿಯವರಿಗೆ. ರಾಜಕಾರಣ ಜೀವನದಲ್ಲಿ ಅತಿ ಹೆಚ್ಚು ಬದಲಾವಣೆಗಳಾಗುವಂತಹ ಸಾಧ್ಯತೆ ಮತ್ತು ನಾಯಕತ್ವವಾಗಿ ತಾವು ಯಾವ್ದಾದ್ರು ಕೆಲಸವನ್ನ ಮಾಡ್ತಿದ್ರೆ ಅದರಲ್ಲಿ ಕೆಲವೊಂದು ಅಡಚಣೆಗಳು ಬರುವಂತಹ ಸಾಧ್ಯತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಅಲ್ಪ ಮಟ್ಟಿನ ಲಾಭ. ಕಟ್ಟಡ ನಿರ್ಮಾಣ ಮಾಡುವವರ ಒಂದು ಮೇಸ್ತ್ರಿ ಆಗಿರ್ಬೋದು ಅಥವಾ ಕಟ್ಟಡ ನಿರ್ಮಾಣ ಮಾಡ್ತಿರೋರಿಗೆ ಸ್ವಲ್ಪ ಕಲಹಗಳು ಪ್ರಾರಂಭ ಆಗುವಂಥದ್ದು, ಇದರಿಂದ ಅವರಿಗೆ ಮಾನಸಿಕ ಅಶಾಂತಿಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸತಿಪತಿಯಲ್ಲಿ ಉತ್ತಮವಾದ ಬಾಂಧವ್ಯಗಳಿದ್ರೂ ಸಹಿತ ಮೂರನೇ ವ್ಯಕ್ತಿಗಳಿಂದ ನೆಗೆಟಿವ್ ವೈಬ್ರೇಷನ್ಗಳು ಅವರಿಗೆ ಬರುವಂತಹ ಸಾಧ್ಯತೆ. ಆರ್ಥಿಕತೆಯ ನಿಲುವುಗಳು ಬರಲಿಕ್ಕೆ ಪರಿಶ್ರಮವನ್ನ ಪಡಬೇಕಾಗತ್ತೆ. ವಿದೇಶ ಪ್ರಯಾಣ ಮಾಡ್ತಾ ಇರೋರಿಗೆ ವೀಸಾ ಪ್ರಾಬ್ಲಮ್ಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಜಾಗೃತಿಯಾಗಿರಿ ಅಂತಲೂ ಸಹಿತ ನಾವು ಹೇಳ್ಬೋದು. ಈ ಒಂದು ಮಾಸದಲ್ಲಿ ತಾವು ಆದಷ್ಟು ಸಹಿತ ವೆಂಕಟೇಶ್ವರನ ಆರಾಧನೆ, ಶ್ರೀಮನ್ನಾರಾಯಣನ ಒಂದು ಆರಾಧನೆಯನ್ನ ಮಾಡೋದ್ರಿಂದ ಉತ್ತಮವಾದಂತ ಲಾಭ. ಕೃಷ್ಣಂ ಬಂಧು ಜಗದ್ಗುರು ಅಂತ ನಾವು ಹೇಗೆ ಹೇಳ್ತೀವಿ, ಅದೇ ರೀತಿಯೇ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅನ್ನುವಂತ ಮಂತ್ರವನ್ನ 108 ಸರಿ ತಾವು ಪಠನೆಯನ್ನು ಮಾಡೋದು ತುಂಬಾನೇ ಉತ್ತಮ ಆಗುತ್ತೆ. ಏನಪ್ಪಾ ಅದು ಅಂದ್ರೆ, ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅನ್ನುವಂತ ಮಂತ್ರವನ್ನ ಪಠನೆ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಾ ಇದ್ರೆ, ಸತಿಪತಿ ಕಲಹಗಳಾಗ್ತಾ ಇದ್ರೆ, ಮಾನಸಿಕ ಹಿಂಸೆ ಆಗ್ತಿದ್ರೆ, ಸಾಲ ಬಾಧೆ ಹೆಚ್ಚಾಗ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ನಂಬರ್ಗೆ ಕರೆ ಮಾಡಿ ತಮ್ಮ ಒಂದು ಕರೆ ತಮ್ಮ ಜೀವನದ ಬದಲಾವಣೆ ಕಡೆಗೆ ಅಂತ ಹೇಳುತ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.